ಕೋಡೆ ಬಸವಣ್ಣ ದೇವಾಲಯದಲ್ಲಿ ಹಂಡೆಗಳ ತುಂಬ ಚಿನ್ನದ ಸಂಪತ್ತು. ಆ ದೇವಾಲಯದ ಶಿಖರದಲ್ಲಿ ಇದೆಯಾ ಗುಪ್ತ ನಿಧಿ ಇರೋ ಜಾಗದ ರಹಸ್ಯ? ಗರ್ಭಗುಡಿಯಲ್ಲಿ ಹಾವಿನ ಪೊರೆ, ನಿಧಿಗೆ ನಾಗರ ಹಾವಿನ ರಕ್ಷಣೆ ಇದೆಯಾ? ಇದೇ ಈ ಹೊತ್ತಿನ ವಿಶೇಷ. ಕಂಡಿದ್ದು ಕಾಣದ್ದು. ನಾನ್ ಶರ್ಮಿತಾ ಶೆಟ್ಟಿ. ಲಕ್ಕುಂಡಿಯ ಪಕ್ಕದ ಊರಿನಲ್ಲಿ ಸಾವಿರ ವರ್ಷಗಳಷ್ಟು ಹಳೆಯ ದೇವಾಲಯ. ಅಮರಶಿಲ್ಪಿ ಜಕಣಾಚಾರಿ ಕಟ್ಟಿದ ದೇವಾಲಯದಲ್ಲಿ ಇದೆಯಾ ಅಪಾರ ಸಂಪತ್ತು. ಶಿಖರದ ನೆರಳು ಬಿದ್ದ ಸ್ಥಳದಲ್ಲಿ ಹಂಡೆ ಚಿನ್ನ. ದೇವಾಲಯಗಳ ಮೇಲಿರೋ ಶಾಸನಗಳಲ್ಲಿ ಇದೆಯಾ ನಿಧಿಯ ರಹಸ್ಯ? ದೇವಾಲಯದ ಗರ್ಭಗುಡಿಯಲ್ಲಿ ಹಾವಿನ ಪೊರೆ, ನಿಧಿಗೆ ಸರ್ಪಗಾವಲು ಇದೆಯಾ? ಈ ಒಂದು ಕಲ್ಲಿನ ಹಂಡೆಯಲ್ಲಿ ಕೂಡ ಸಾಕಷ್ಟು ಸಂಪತ್ತಿತ್ತು. ಈ ಸಂಪತ್ತಿಗೆ ಇಲ್ಲಿ ಒಂದು ಸರ್ಪ ಕೂಡ ಕಾವಲಿತ್ತು ಅನ್ನುವಂಥದ್ದು. ಆದರೆ ಈ ಎಲ್ಲವನ್ನ ಒಡೆದು ಹಾಕಿ ಇಲ್ಲಿಯ ಸಂಪತ್ತನ್ನ ನಿಧಿಗಳು ಕೂಡ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಈ ಒಂದು ಹಾವಿನ ಪೊರೆಯನ್ನ ನೋಡ್ತಾ ಇರಬಹುದು. ಈ ಒಂದು ಹಾವಿನ ಪೊರೆ ಈ ಒಂದು ಏನಿದೆಯಲ್ಲ, ಈ ಒಂದು ಹೊಂಡ ಟೈಪ್ ಏನಿದೆಯಲ್ಲ, ಈ ಒಂದು ಬಟ್ಟಲದ ಹಿಂದೆ ಇತ್ತು. ಆ ಸರ್ಪ ಕಾವಲಿ ಇದ್ದಲ್ಲೇನೆ ಈ ದೇವಸ್ಥಾನ ಇದೈತೆ. ಇಲ್ಲ ಅಂದ್ರೆ ಇದೆಲ್ಲ ಬಟ ಬೈಲಿ ಆಂಗ್ಲ ಆಗಿಬಿಟ್ಟೈತೆ. ಒಂದು ವರ್ಷ 12 ತಿಂಗಳಿಂದ ಹೊಸ್ತಾಗಿ ಪರಿ ಬಿಡ್ತಾರೆ. ಅದು ಆ ಪರಿ ಕಾಳರಿಗೆ ಕೊಟ್ಟು ಎಚ್ಚರ ಕೊಟ್ಟ ನಾವು ಪರಮಾತ್ಮ. ಸಾಕಷ್ಟು ಸರಿ ಸಂಪತ್ತು ಐತಿ. ಅದಿತ್ರ ಕವಲಿ ಐತದ ಸರ್ಪ. ಎಲ್ಲ 12 ವರ್ಷ ಮಾತ್ರ ತಪಾಸ್ ಮಾಡ್ತಾರೆ ಅದ ಈ ಗುಡಿ ಒಳಗೆ. ಈ ರಾತ್ರಿ ಕಾಯಂ ಕವಲಿ ಘಟಸರ್ಪ, 3 ಹೆಡೆ ಸರ್ಪ, 5 ಹೆಡೆಗಳ ಸರ್ಪ, 7 ಹೆಡೆಗಳ ಸರ್ಪ, ಮೈ ಮೇಲೆ ಕೂದಲು ಇರೋ ಹಾವು, ಇವೆಲ್ಲವೂ ದೇವರ ಹಾವುಗಳು. ದೇವಾಲಯಗಳಲ್ಲಿ ಇರೋ ಚಿನ್ನಕ್ಕೆ ಅಥವಾ ದೇವರ ನಿಧಿಗೆ ಕಾವಲು ಕಾಯ್ತಾ ಇರುತ್ತೆ ಅನ್ನೋ ನಂಬಿಕೆ ಜನರಲ್ಲಿ ಇದೆ. ಅದು ಸತ್ಯ ಎನ್ನುವಂತಹ ಘಟನೆಯೊಂದು ಐತಿಹಾಸಿಕ ಲಕ್ಕುಂಡಿ ಸಮೀಪದಲ್ಲಿ ನಡೆದಿದೆ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನದಲ್ಲಿ ಹಾವಿನ ಪೊರೆ ಪತ್ತೆಯಾಗಿದೆ. ಆ ದೇವಾಲಯದಲ್ಲಿ ಅಪಾರ ಪ್ರಮಾಣ ನಿಧಿಯೂ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಕೋಡೆ ಬಸವಣ್ಣ ದೇವಾಲಯದಲ್ಲಿ ಹಂಡೆಗಳ ತುಂಬ ಚಿನ್ನದ ಸಂಪತ್ತು. ದೇವಾಲಯದ ಶಿಖರದಲ್ಲಿ ಇದೆಯಾ ಗುಪ್ತ ನಿಧಿ ಇರೋ ಜಾಗದ ರಹಸ್ಯ? ಗರ್ಭಗುಡಿಯಲ್ಲಿ ಹಾವಿನ ಪೊರೆ, ನಿಧಿಗೆ ನಾಗರ ಹಾವಿನ ರಕ್ಷಣೆ ಇದೆಯಾ? ಹಾವು ಮಾತ್ರ ಅಲ್ಲ, ಹಾವಿನ ಪೊರೆ ಕಂಡ್ರೂ ಭಯ ಆಗುತ್ತೆ. ಯಾಕಂದ್ರೆ ಪೊರೆ ಇರೋ ಕಡೆ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಹಾವು ಇರುತ್ತೆ. ಅದರಲ್ಲೂ ದೇವಸ್ಥಾನಗಳಲ್ಲಿ ಹಾವು ಅಥವಾ ಹಾವಿನ ಪೊರೆ ಕಂಡ್ರೆ ಜನರು ಭಯ ಪಡ್ತಾರೆ. ದೇವಸ್ಥಾನದಲ್ಲಿ ಇರೋ ಹಾವು ದೇವರ ಹಾವಾಗಿರುತ್ತೆ, ಅದಕ್ಕೆ ಶಕ್ತಿ ಇರುತ್ತೆ. ಏನಾದ್ರೂ ಅಪಚಾರ ಆದ್ರೆ ಅದು ಕೊಂದೇ ಬಿಡುತ್ತೆ ಅಂತ ಭಾವಿಸ್ತಾರೆ. ಸದ್ಯ ನಿಧಿಗೆ ಸರ್ಪಗಾವಲು ಅನ್ನೋ ಸುದ್ದಿಗಳು ಚರ್ಚೆ ಆಗ್ತಾ ಇರುವಾಗಲೇ ಲಕ್ಕುಂಡಿ ಸಮೀಪದ ಒಂದು ದೇವಾಲಯದಲ್ಲಿ ಗರ್ಭಗುಡಿಯ ಒಳಗೆ ಹಾವಿನ ಪೊರೆ ಪತ್ತೆಯಾಗಿದೆ.
ನೀವು ದೃಶ್ಯಗಳಲ್ಲಿ ನೋಡಬಹುದು ಒಂದು ಪುರಾತನ ದೇವಾಲಯ. ಅದು ಯಾವ ಕಾಲದಲ್ಲಿ ಕಟ್ಟಿಸಿದ್ದು, ಯಾರು ಕಟ್ಟಿಸಿದ್ದು ಅನ್ನೋದೇ ಗೊತ್ತಾಗದಷ್ಟು ಹಳೆಯ ದೇವಾಲಯ. ಅಂತ ದೇವಾಲಯದಲ್ಲಿ ಒಂದು ಶಿವಲಿಂಗ, ಅದರ ಹಿಂದೆ ಮುಂದೆ ಎಲ್ಲ ನಾಗರ ಕಲ್ಲುಗಳು. ಇನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಒಂದು ಹಂಡೆ ಸಹ ಇದೆ. ಆ ಹಂಡೆಯಲ್ಲಿ ಈ ಹಿಂದೆ ಚಿನ್ನವನ್ನ ತುಂಬಲಾಗಿತ್ತು ಅಂತ ಹೇಳಲಾಗ್ತಾ ಇದ್ದು, ಆ ಹಂಡೆಯ ಕೆಳಗೆ ಒಂದು ನಾಗರ ಹಾವಿನ ಪೊರೆ ಕಂಡು ಬಂದಿದೆ. ನಿಧಿಗೆ ಸರ್ಪಗಳು ಕಾವಲು ಕಾಯುತ್ತವೆ ಅನ್ನೋದು ಹಿರಿಯರ ನಂಬಿಕೆ. ಅದೇ ರೀತಿ ಈ ದೇವಾಲಯದಲ್ಲೂ ಸಾಕಷ್ಟು ನಿಧಿ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅದಕ್ಕೆ ದೇವಾಲಯದಲ್ಲಿ ಇಂದು ಸರ್ಪ ಸಹ ಇದ್ದು, ಆ ಸರ್ಪವೇ ದೇವಾಲಯದ ಸುತ್ತಮುತ್ತ ಇರೋ ನಿಧಿಗೆ ಕಾವಲು ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದೇವಾಲಯದ ಒಳಗೆ ಮಾತ್ರ ಅಲ್ಲ, ಹೊರಗೂ ಹಾವಿನ ಪೊರೆ ಕಂಡು ಬಂದಿದೆ. ಹಾಗಾಗಿ ನಾಗರ ಹಾವು ತುಂಬಾ ವರ್ಷಗಳಿಂದಲೂ ಈ ದೇವಾಲಯ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಓಡಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಗರಾವು ಕಾವಲಿ ಭಾಳ ಅದಾವ್ರಿ, ಸರ್ಪ ಕಾವಲಿ ಭಾಳ ಅದಾವೆ. ಮಹಾರಾಜರ ಗುಡಿಗೆ ಈಗ 10 ವರ್ಷದಿಂದೆಲ್ಲ ತೆಗೆದು ಚೆಕ್ ಮಾಡಿ ಹೊಸದಾಗಿ ಗುಡಿ ಮಾಡ್ಯಾರ್ರಿ. ಆ ಸರ್ಪ ಕಾವಲಿ ಇದ್ದಲ್ಲೇನ ಈ ದೇವಸ್ಥಾನ ಇಲ್ಲಿ ಐತೆ. ಇಲ್ಲಾಂದ್ರೆ ಇದೆಲ್ಲ ಬಟ ಬೈಲಿ ಆಂಗ್ಲ ಆಗಿ ಹೊತ್ತಿತ್ತು ರೀ. ಬರ್ತಾರೆ, ವಾಕಿಂಗ್ ಮಾಡೋಕ್ಕೂ ಬರ್ತಾರೆ. ಬರ್ತಾರೆ, ಬಂದ್ರು ಅವ್ರಿಗೆ ಏನು ಸಿಗೋದಿಲ್ಲ ಅಂತ ಹೊಡೆದಾರ ನೋಡ್ರಿ, ಕಲ್ಲು ಪಲ್ಲು ಅಂಥವೆಲ್ಲ ಹೊಡೆದಾರ. ಆಗ ಏನಾರು ಒಂದು ಹೇಳ್ತಾರೆ, ಅದನ್ನು ಹೊಡೆದ್ರು, ಬೋದ್ ಹೊಡೆದ್ರು, ಕಂಬದ ಬೋದ್ ಹೊಡೆದ್ರು, ಏನು ಹೊಡೆದ್ರು ಏನು ಸಿಗುತ್ತೆ ರೀ? ಸಿಗೋದಿಲ್ಲ. ಅದು ಕಂಡರಿಗೆ ಯಾರ ನಶೆ ಬರ್ತೈತೆ ಅವ್ರಿಗೆ ಸಿಗ್ತೈತೆ ರೀ ಅಪ್ಪ. ಅದು ಒಲಿದೂ ಇಲ್ಲ. ಈ ಪುರಾತನ ದೇವಾಲಯ ಇರುವುದು ರಾಜರ ಆಳ್ವಿಕೆ ಇದ್ದಂತಹ ಲಕ್ಕುಂಡಿ ಪ್ರಾಂತ್ಯದಲ್ಲೇ. ಗದಗ ತಾಲೂಕಿನ ನಾಗಾವಿ ಗ್ರಾಮದ ಐತಿಹಾಸಿಕ ಕೋಡಿ ಬಸವಣ್ಣ ದೇವಸ್ಥಾನ ಇದು. ಇದನ್ನ ಚಾಲುಕ್ಯರ ಕಾಲಕ್ಕೂ ಮೊದಲೇ ನಿರ್ಮಾಣ ಮಾಡಲಾಗಿದ್ದು, ಅಮರಶಿಲ್ಪಿ ಜಕಣಾಚಾರ್ಯೇ ಈ ದೇವಾಲಯವನ್ನ ಕಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಅಪರೂಪದ ಕಲ್ಲುಗಳು, ಬೆರಗುಗೊಳಿಸೋ ವಾಸ್ತುಶಿಲ್ಪ ಈ ದೇವಾಲಯದಲ್ಲಿದೆ. ಈ ದೇವಾಲಯದಲ್ಲಿ ಸಾಕಷ್ಟು ನಿಧಿಯೂ ಇತ್ತು. ಅದನ್ನೆಲ್ಲ ಈಗಾಗಲೇ ನಿಧಿಗಳರು ದೋಚಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾರೆ. ಈ ಕೋಡಿ ಬಸವಣ್ಣ ದೇವಾಲಯವನ್ನ ಯಾವಾಗ ಯಾರು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ. ವಾಸ್ತುಶಿಲ್ಪಗಳನ್ನು ನೋಡಿ ಹೇಳೋದಾದ್ರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರೋ ಸಾಧ್ಯತೆ ಇದೆ. ಶಾಸನಗಳಲ್ಲಿ ಮಹಾಬಲೇಶ್ವರ ದೇವಾಲಯ ಅಂತ ಪ್ರಸ್ತಾಪಿಸಲಾಗಿದೆ. ಇದು ಒಂದು ಕಾಲದಲ್ಲಿ ಶೈವ ಧರ್ಮದ ಕಲಾಮುಖ ಪಂಥದ ಆಚಾರ್ಯರ ಅಧೀನದಲ್ಲಿತ್ತು. ಈ ದೇವಾಲಯದ ಸ್ತಂಭಗಳ ಮೇಲೆ 6 ಶಾಸನಗಳು ಪತ್ತೆಯಾಗಿವೆ. ಈ ದೇವಾಲಯವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ಸಾವಿರಾರು ವರ್ಷಗಳಷ್ಟು ಹಿಂದಿನ ದೇವಾಲಯ ಅಂತ. ಕ್ರಿಸ್ತ ಶಕ 1211ರ ಶಾಸನದಲ್ಲಿ ದೂರ ಸಮುದ್ರ ಹೊಯ್ಸಳರ 2ನೇ ವೀರ ಬಲ್ಲಾಳ ಈ ದೇವಾಲಯಕ್ಕೆ ಭಾರಿ ನಿಧಿಗಳನ್ನು ದಾನ ಮಾಡಿದ್ದ. ದೇವಾಲಯ ನಿರ್ವಹಣೆಗೆ ಭೂಮಿಗಳನ್ನು ದಾನವಾಗಿ ಕೊಟ್ಟಿದ್ದ ಅನ್ನೋದು ಉಲ್ಲೇಖವಾಗಿದೆ. ಅದರ ನಂತರವೂ ಅನೇಕ ರಾಜರು ದೇವಾಲಯದ ಬಗ್ಗೆ ಶ್ರದ್ಧೆ ವಹಿಸಿದ್ರು, ಸಹಾಯ ಮಾಡಿದ್ರು. ಅಂದ್ರೆ ಈ ದೇವಾಲಯ 1200ನೇ ಇಸ್ವಿಗೂ ಮುನ್ನವೇ ನಿರ್ಮಾಣ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ತುಂಬಾ ಹಿಂದೆ ಈ ದೇವಾಲಯ ನಿರ್ಮಾಣ ಆಗಿದ್ದರಿಂದ, ಅದೇ ರೀತಿ ರಾಜರುಗಳು ಬೇಕಾದಷ್ಟು ದಾನವನ್ನ ಕೊಟ್ಟಿದ್ದರಿಂದ ಈ ದೇವಾಲಯದಲ್ಲಿ ಹಾಗೆ ದೇವಾಲಯದ ಆವರಣದಲ್ಲಿ ಸಾಕಷ್ಟು ಸಂಪತ್ತನ್ನ ಅಡಗಿಸಿಡಲಾಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಐತಿ ಇದನ್ನ ಬಿಟ್ಟು ಮುಂದಕತೆ ಹಾಲಿಲ್ಲ, ಇದನ್ನ ಬಿಟ್ಟು ಹಿಂದ್ಕತೆ ಹಾಲಿಲ್ಲ. ಹಾಂ, ಸುತ್ತಮುತ್ತಲು ಅಷ್ಟಾದ. ಮತ್ತು ಇತ್ತಾಗ ಹೋದ್ರೂ ಇಲ್ಲ, ಹಿಂಗೆ ತಾಂಡಿದ ಕಡೆಗೆ ಹೋದ್ರೂ ಇಲ್ಲ, ಇದನ್ನ ಬಿಟ್ಟು ಇತ್ತ ಕಡೆಗೆ ಹಿಂದೆ ಹೋದ್ರೂ ಇಲ್ಲ. ಏನು 50-100 ಫೂಟಿನ ಒಳಗೇನು ಐತಿಲ್ಲ, ಇಷ್ಟ ಇದೆ ಆ ಸಂಪತ್ತು ಐತೆ ಅಂತೇಳಿ ನಮ್ಮ ಹಿಂದೆ ಹಿರಿಯರು ಹೇಳ್ತಿದ್ರು ಅವರು. ಅಲ್ಲ, ಅವರು ಇಲ್ಲಿ ದಾರಿ ಮಾಡುವಾಗ ನಾವು ಮತ್ತೆ ಅವ್ರು ತಂದು ತೋರಿಸಿದ್ರು, ನಾವು ನುಡಿಯೋದನ್ನು. ನಿಧಿ ಇದೆ, ಅದು ಈ ದೇವಾಲಯದ ಸುತ್ತಮುತ್ತಲಲ್ಲೇ ಇದೆ. ದೇವಾಲಯದ ನೆರಳು ಎಷ್ಟರವರೆಗೆ ಬೀಳುತ್ತೋ ಅಷ್ಟರಲ್ಲೇ ದೊಡ್ಡ ಪ್ರಮಾಣದ ನಿಧಿ ಇದೆ ಅಂತ ಜನರು ನಂಬಿದ್ದಾರೆ. ಈ ಹಿಂದೆಯೂ ದೇವಾಲಯದ ಆವರಣದಲ್ಲಿ ನಿಧಿ, ಚಿನ್ನದ ನಾಣ್ಯಗಳು ಸಿಕ್ಕಿದ್ವಂತೆ. ಅದನ್ನ ಜನರು ನೋಡಿದ್ರಂತೆ. ಆದರೆ ಆಗ ಸಿಕ್ಕಿರೋದು ಸ್ವಲ್ಪ ಮಾತ್ರ. ಆದರೆ ಅಪಾರ ಪ್ರಮಾಣ ನಿಧಿ, ಯಾರು ಊಹಿಸಲಾಗದಷ್ಟು ನಿಧಿ ಈಗಲೂ ದೇವಾಲಯದ ಆವರಣದಲ್ಲಿ ಇದೆ. ಅದನ್ನ ಒಂದು ನಾಗರ ಹಾವು ಕಾವಲು ಕಾಯ್ತಾ ಇದೆ ಅಂತ ಊರಿನ ಜನರೆಲ್ಲರೂ ಹೇಳ್ತಾ ಇದ್ದಾರೆ. ಇನ್ನು ದೇವಾಲಯದ ತುಂಬ ಪುರಾತನ ಕಾಲದ ನಾಗರ ಶಿಲೆಗಳು ಇರೋದು, ಹಾವಿನ ಪೊರೆ ಗ್ರಾಮಸ್ಥರ ಮಾತುಗಳಿಗೆ ಪುಷ್ಟಿ ಕೊಡ್ತಾ ಇದೆ.
ಬಸವಣ್ಣನ ನಿಧಿಗೆ ಸರ್ಪ ಕಾವಲು. ದೇವರ ನಿಧಿ ಮುಟ್ಟಿದ್ರೆ ಸರ್ಪ ಕಚ್ಚಿ ಸಾಯ್ತಾರ. ಆ ಮಡಿಕೆ ಬೀಳ ಕಾಲು ಇಟ್ಟುಬಿಟ್ರು ಹರಿದು ಬಿಡ್ತದೆ ನಾಗಪ್ಪ. ಹರಿತು ಅದನ್ನೇನು ದಾದ ಮಾಡಲಿಲ್ಲ, ಹಂಗೆ ಹೊತ್ಕೊಂಡು ದಡ ಮನೆಗೆ ಬಂದರು. ಮನೆಗೆ ಬಂದು ಬಾಯಾಗ ಬರೋಗಿ ಬಂತು. ನೀವು ನಿಧಿ ಮುಟ್ಟಿಲ್ಲ ಅಂದ್ರೆ ಸರ್ಪಗಳು ಯಾರನ್ನು ಏನು ಮಾಡೋದಿಲ್ವಂತೆ, ಸುಮ್ಮನೆ ಕಾಣಿಸ್ಕೊಂಡು ಮಾಯ ಆಗ್ಬಿಡತ್ತೆ. ಆದ್ರೆ ನಿಧಿಗೆ ಕೈ ಹಾಕಿದ್ರೆ ಮಾತ್ರ ಕಚ್ಚಿ ಸಾಯಿಸದೆ ಬಿಡೋದಿಲ್ವಂತೆ. ಸದ್ಯ ಗದಗದ ನಾಗಾವಿಯ ಕೋಡಿ ಬಸವಣ್ಣ ದೇವಾಲಯದಲ್ಲೂ ಅಪಾರ ಪ್ರಮಾಣದ ಚಿನ್ನದ ಸಂಪತ್ತಿದೆ ಅಂತ ಹೇಳಲಾಗ್ತಾ ಇದ್ದು, ಆ ಸಂಪತ್ತಿಗೂ ಹಾವೊಂದು ಕಾವಲಾಗಿದೆಯಂತೆ. ದೇವಸ್ಥಾನಕ್ಕೆ ಜನರು ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡುವಾಗ ಆ ಹಾವು ಯಾರಿಗೂ ಏನು ಮಾಡೋದಿಲ್ಲ, ಆದ್ರೆ ನಿಧಿಯನ್ನ ತೆಗೆಯಲು ಹೋದ್ರೆ ಮಾತ್ರ ಕಾಣಿಸಿಕೊಂಡು ಕಾಟ ಕೊಡುತ್ತಂತೆ. ಆ ದೇವಾಲಯ ಸಾಕಷ್ಟು ಹಳೆಯದ್ದು. ಅಲ್ಲಿ ಈಗ ಗತಕಾಲದಲ್ಲಿ ನಡೀತಾ ಇದ್ದಂತೆ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ, ಹಾಗಾಗಿ ಪಾಳು ಬಿದ್ದಂತೆ ಆಗಿದೆ. ಆದರೆ ಆ ದೇವಾಲಯದಲ್ಲಿ ಇರೋ ಚಿನ್ನ ಮಾತ್ರ ಇನ್ನೂ ಹಾಗೆ ಇದೆ. ಅದನ್ನ ಯಾರೂ ಸಹ ತೆಗೆಯಲು ಆಗಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ನಿಧಿ ತೆಗೆಯೋದಕ್ಕೆ ಸರ್ಪ ಬಿಡೋದಿಲ್ಲ. ಸರ್ಪ ಸಾಕಷ್ಟು ವರ್ಷಗಳಿಂದಲೂ ಅಲ್ಲಿನ ನಿಧಿಯನ್ನ ಕಾಯ್ತಾ ಇದೆಯಂತೆ. ಅದಕ್ಕೆ ದೇವಾಲಯದಲ್ಲಿ ನಿಧಿ ಕಾಯ್ತಾ ಇರೋ ಸರ್ಪವು ಕಾಣಿಸಿಕೊಂಡಿದೆ. ಆ ದೇವಾಲಯದಲ್ಲಿ ಸಾಕಷ್ಟು ನಾಗರ ಕಲ್ಲುಗಳಿವೆ. ಒಂದು ಹೆಡೆಯ ಹಾವು, 3 ತಲೆಗಳ ಹಾವು, ಜೋಡಿ ಹಾವು, ಹೀಗೆ ಹಲವು ರೀತಿಯ ನಾಗರ ಕಲ್ಲುಗಳು ಅಲ್ಲಿವೆ. ದೇವಾಲಯದ ಒಳಗೆ ಶಿವಲಿಂಗ, ಸುತ್ತಮುತ್ತ ನಾಗರ ಕಲ್ಲುಗಳು, ಜೊತೆಗೆ ಅಲ್ಲಿ ನಿಜವಾದ ನಾಗರ ಹಾವು ಸಹ ಇದೆ. ಅದೇ ಈಗ ದೇವಾಲಯದಲ್ಲಿ ಪೊರೆಯನ್ನು ಬಿಟ್ಟಿದೆ. ಪುರಾತನ ದೇವಾಲಯಗಳು, ಅದರಲ್ಲೂ ಅಭಿವೃದ್ಧಿ ಆಗದ ದೇವಾಲಯಗಳಲ್ಲಿ ಹಾವುಗಳು ಸೇರಿಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಮಾತ್ರ ಹಾವು ನಿಧಿಗೆ ಕಾವಲಾಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಎಷ್ಟು ಪ್ರಮಾಣದಾಗ ಅಂದರೆ ಅದು ಕಂಟ್ರೋಲ್ ಗಟ್ಟಲೆ ಇರ್ಬೋದು ರೀ. ಅದು ಯಾರಿಗೆ ಹೊಲಿತೈತೆ ರೀ. ಹಲವಾರು ಜನ ಸಾವಿರಾರು ಗಟ್ಟಲೆ ಕಾವಲಿ ಐತೆ ಅದಕ್ಕೆ. ನಾಗರ ಹಾವಿನ ಕಾವಲಿನ ಐತಿ ಅಲ್ಲಿ. ಅದು ಯಾವಾಗ ಕೊಡ್ತಾನೋ ಯಾರಿಗೆ ಕಾಲಕ್ಕೆ ಹೇಳ್ತೈತೋ ಅವಾಗ ಗೊತ್ತು ರೀ. ನಾವು ಅಲ್ಲಿ ಮಟ್ಟ ಇರ್ತೀವೋ ಏನಿಲ್ಲ ಅದು ಗೊತ್ತಿಲ್ಲ. ನಿಧಿಗೆ ಕಾವಲಾಗಿರೋದು ಮಾತ್ರ ಅಲ್ಲ, ನಿಧಿಯನ್ನ ತೆಗೆದುಕೊಂಡ್ರೆ ಹಾವು ಕಚ್ಚಿ ಸಾಯಿಸ್ಬಿಡುತ್ತೆ. ಹಿಂದೆ ಒಬ್ಬರು ನಿಧಿಯನ್ನ ತೆಗೆದಾಗ ಹಾವಿನಿಂದ ಕಚ್ಚಿಸಿಕೊಂಡು ಸತ್ತಿದ್ರು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಾವು ಕಚ್ಚಿದ ವ್ಯಕ್ತಿಯನ್ನ ಬದುಕಿಸಿಕೊಳ್ಳಲು 1 ತಿಂಗಳ ಕಾಲ ಕಷ್ಟಪಟ್ಟರು ಆ ವ್ಯಕ್ತಿಯನ್ನ ಬದುಕಿಸಿಕೊಳ್ಳೋದಕ್ಕಾಗಲಿಲ್ವಂತೆ. ನಿಧಿಯನ್ನ ಮುಟ್ಟಿದ್ರೆ ಏನೋ ಒಂದು ಕೇಡು ಆಗುತ್ತೆ, ನಿಧಿ ತೆಗೆದುಕೊಂಡವರು ಬದುಕೋದಿಲ್ಲ ಅಂತ ಅಲ್ಲಿ ಜನರು ಭಯ ಪಡ್ತಾರೆ. ನಿಧಿ ಸಿಕ್ಕಂಥವ್ರು ಯಾರಾದಾಗ ಅನುಕೂಲ ಆಗಿದೆಯಾ ಅಥವಾ ಹೆಂಗೆ? ಏನೋ ಯಾರಿಗೋ ಒಬ್ರಿಗೆ ಸರ್ಪ ಕೂಡ ಕಡಿತು ಅಂತ ಹೇಳ್ತಿದ್ರೆ ಏನು ಸರ್ ಅದಂತ? ಸರ್ಪ ಕಡ್ದದ್ದು ನಮ್ಮ ಅಜ್ಜಾರಿಗೆ ಬಿಡ್ರದು, ನಮಗಲ್ಲ. ಅಜ್ಜಾರಿಗೆ ಕಡ್ದದ್ದು ಅಲ್ಲಿ ನಮ್ಮ ಹೊಲದೊಳಗೆ. ಅವ್ರಿಗೆ ಅಣ್ಣ ಒಬ್ಬ ಬಡಬಡಿಸ್ತಿದ್ದ. ಬಡಬಡಿಸೋದಕ್ಕೆ ತಂದೆ ದಿನ ಮಾಡ್ತಿದ್ದಿಲ್ಲ. ನನ್ನ ಮಗ ಸಣ್ಣ ಮದನ ಕಿವಿ ಕೇಳೋದಿಲ್ಲ, ಏನಿಲ್ಲ, ದಿನಾನು ಬಡಬಡಿಸ್ತಾನಲ್ಪ ಅಂಥೇಳಿ ಒಂದು ದಿವಸ ತಂದೆ ಅವ್ನು ಕರ್ಕೊಂಡು ಹೋಗಿಬಿಟ್ಟ ಮಸಾರಿಗೆ. ಕಂಬಳಿ ಹೆಗಲ್ ಮ್ಯಾಗ ಹಾಕ್ಕೊಂಡು ಎಲ್ಲಿ ಐತಿ ಎಲ್ಲಿ ಬರ್ತಾ ಹೋಗೇ ಬಿಡಂಬ ಅಂಥೇಳಿ ಹೋದ್ರೆ ಊರಾಗನ ಬನ್ನಿಗಡು ಬುಡಕ್ಕೆ ಬಗ್ಗನ ಬೆಳಕು ಹಾಕ್ಬಿಡ್ತು. ಇಲ್ಲೇ ಐತೆ ಅಂಥೇಳಿ ಅದನ್ನು ತೊಗೊಂಡು ಹಾಗೆ ಕಂಬಳಿ ಕೊಪ್ಪಾಗ ಹಾಕ್ಕೊಂಡು ದಡ 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 ಬಂದ್ಬಿಟ್ರು. ಮಡಿಕೆ ಬಳ್ಳಿ ಜಗ್ಗ ಬೆಳೆದತ್ರೆ ಆ ಮಡಿಕೆ ಬಳ್ಳಿ ಕಾಲು ಇಟ್ಟುಬಿಟ್ರು ಹರಿದು ಬಿಡ್ತದೆ ನಾಗಪ್ಪ. ಹರಿತು ಅದನ್ನೇನು ದಾದ ಮಾಡಲಿಲ್ಲ, ಹಂಗೆ ಹೊತ್ಕೊಂಡು ದಡ ಮನೆಗೆ ಬಂದರು. ಮನೆಗೆ ಬಂದು ಬಾಯಾಗ ಬರೋಗಿ ಬಂತು. ಅವಾಗ ಡಾಕ್ಟ್ರು ಅವರು ಯಾರು ಇದ್ದಿದ್ದಿಲ್ರಿ. ಹಂಗೆ ಊರು ಬಾವಿ ನೀರು ತಾಂಬೂರು ಚರಿಗಾಗ ಮಂತರಿಸಿ ಹಾಕ್ತಿದ್ರು. ಅಂಥವನ್ನ ಸರ್ಪ್ ಕಚ್ಚಿದವನ್ನ 1 ತಿಂಗಳು ಇಟ್ಟಿದ್ರು ನಮ್ಮ ಮನ್ಯಾಗ. ಲಕ್ಕುಂಡಿಯ ರೀತಿ ಆ ಊರಿನಲ್ಲೂ ನಿಧಿ ಇದೆ. ಸಾಕಷ್ಟು ಜನರಿಗೆ ನಿಧಿ ಸಿಕ್ಕಿದೆ. ಆದರೆ ನಿಧಿ ತೆಗೆದುಕೊಂಡವರು ಯಾರೂ ಬದುಕಿಲ್ಲ. ಅದರಲ್ಲೂ ಸರ್ಪದ ದಾಳಿಗೆ ನಿಧಿ ತೆಗೆದವರು ಬಲಿ ಆಗಿದ್ದಾರೆ. ಈಗಲೂ ಕೋಡಿ ಬಸವಣ್ಣ ದೇವಾಲಯದಲ್ಲಿ ನಿಧಿ ತೆಗೆಯಲು ಸಾಕಷ್ಟು ಜನರು ಬರ್ತಾರೆ. ಆದರೆ ಅಲ್ಲಿರೋ ಹಾವನ್ನ ಕಂಡು ಎಲ್ಲರೂ ಓಡಿ ಹೋಗ್ತಾರಂತೆ. ಹಾಗಾಗಿ ಕೋಡಿ ಬಸವಣ್ಣನ ನಿಧಿ ದೇವಸ್ಥಾನದಲ್ಲಿ ಉಳಿದುಕೊಂಡಿದೆ ಅಂತ ಗ್ರಾಮಸ್ಥರು ನಂಬಿದ್ದಾರೆ. ವರ್ಷಗಳ ಹಿಂದೆ ಸಿಕ್ಕಿತ್ತಂತೆ ಹಂಡೆ ನಿಧಿ. ಒಂದು ಹಂಡೆಯಲ್ಲಿ ಇತ್ತಂತೆ 50 ಕೆಜಿ ಚಿನ್ನ.
ಲಕ್ಕುಂಡಿಯಲ್ಲಿ ಸಿಕ್ಕಾಪಟ್ಟೆ ನಿಧಿಗಳಿವೆ. ಅವೆಲ್ಲ ರಾಜರ ನಿಧಿಗಳು. ಆ ನಿಧಿಗಳಿಗೆ ಸರ್ಪ ಕಾವಲಿದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ರು. ಆದರೆ ಈಗ ಗದಗ ತಾಲೂಕಿನ ನಾಗಾವಿ ಗ್ರಾಮದ ಬಳಿಯೂ ಐತಿಹಾಸಿಕ ಕೋಡಿ ಬಸವಣ್ಣ ದೇವಸ್ಥಾನದಲ್ಲೂ ಭಾರೀ ಪ್ರಮಾಣದಲ್ಲಿ ನಿಧಿ ಇದೆ. ಅದಕ್ಕೂ ಸರ್ಪ ಕಾವಲಿದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ಹಿಂದೆ ಜಮೀನಲ್ಲಿ ಕೆಲಸ ಮಾಡುವಾಗ ಹಂಡೆ ಪತ್ತೆಯಾಗಿತ್ತು. ಹಂಡೆ ತೆಗೆದು ನೋಡಿದರೆ ಚಿನ್ನಾಭರಣ ಇತ್ತು. ದೇವಸ್ಥಾನ ಮುಂಭಾಗದ ಜಮೀನಲ್ಲಿ ಹಂಡೆಯ ತುಂಬ ನಿಧಿ ಪತ್ತೆಯಾಗಿತ್ತು ಅಂತ ಗ್ರಾಮಸ್ಥರು ಹೇಳಿದ್ದಾರೆ. 50 ವರ್ಷದ ಹಿಂದೆ ಹಂಡೆಯಲ್ಲಿ ಚಿನ್ನ ಪತ್ತೆಯಾಗಿದ್ದು ಕಣ್ಣಾರೆ ಕಂಡಿದ್ದೇವೆ ಅಂತ ನಿಧಿ ಕಂಡ 75 ವರ್ಷದ ವೃದ್ಧ ಗೋವಿಂದ ರೆಡ್ಡಿ ಮರಡ್ಡಿ ಹೇಳಿದ್ದಾರೆ. ಬೆಳ್ಳಿ ತಪ್ಪಲಿ ಒಳಗೆ ಬಂಗಾರ ಅಲ್ಲಿ ನಾವು ಸಣ್ಣರಿದ್ದು ರೀ ನೋಡಕ್ಕೆ ಬಂದಿದ್ದು ಸಾಲು ಬಿಟ್ಟಿಂದ. ನಮ್ಮನ್ನ ಗುರು ಹಿರಿಯರು ಬೆದರಿಸಿದ್ರು. ಆ ಬಂಗಾರ ನೋಡೇ ಹೋಗಿವಿ ಅಲ್ಲಿ 50 ವರ್ಷದ ಹಿಂದದು. ಅಲ್ಲಿ ನಾಗರಾವು ಕಾವಲಿ ಭಾಳ ಅದಾವೆ ರೀ, ಸರ್ಪ ಕಾವಲಿ ಭಾಳ ಅದಾವೆ. ಮಹಾರಾಜರ ಗುಡಿಗೆ ಈಗ 10 ವರ್ಷದಿಂದೆಲ್ಲ ತೆಗೆದು ಚೆಕ್ ಮಾಡಿ ಹೊಸದಾಗಿ ಗುಡಿ ಮಾಡ್ಯಾರ್ರಿ. ಆ ಸರ್ಪ ಕಾವಲಿ ಇದ್ದಲ್ಲೇನ ಈ ದೇವಸ್ಥಾನ ಇಲ್ಲೈತೆ. 50 ವರ್ಷಗಳ ಹಿಂದೆ ಇದೇ ದೇವಾಲಯದ ಆವರಣದಲ್ಲಿ ಏನೋ ಕೆಲಸ ಮಾಡಬೇಕಾದ್ರೆ ಒಂದು ಬೆಳ್ಳಿಯ ಹಂಡೆ ಪತ್ತೆಯಾಗಿತ್ತು. ಅದರ ತುಂಬ ಸುಮಾರು 50 ಕೆಜಿ ಆಗುವಷ್ಟು ಚಿನ್ನದ ನಾಣ್ಯಗಳು ಪತ್ತೆಯಾಗಿದ್ವಂತೆ. ಅದನ್ನ ಸರ್ಕಾರವೇ ತೆಗೆದುಕೊಂಡು ಹೋಗಿತ್ತಂತೆ. ಲಕ್ಕುಂಡಿಯಲ್ಲಿ ಕಸ್ತೂರಬಾ ರೀತಿ ಕುಟುಂಬಕ್ಕೆ ಸಿಕ್ಕ ಚಿನ್ನವನ್ನ ಸರ್ಕಾರ ತೆಗೆದುಕೊಂಡಂತೆಗೆ ಆಗಲೂ ಕೋಡಿ ಬಸವಣ್ಣ ದೇವಾಲಯದ ಆವರಣದಲ್ಲಿ ಸಿಕ್ಕ ನಿಧಿಯನ್ನ ಸರ್ಕಾರವೇ ತೆಗೆದುಕೊಂಡು ಹೋಗಿತ್ತಂತೆ. ಅದನ್ನೆಲ್ಲ ಕಣ್ಣಾರೆ ಕಂಡವರೇ ಅದರ ಬಗ್ಗೆ ಹೇಳಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ಕೋಡಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದ ರಸ್ತೆಯ ದುರಸ್ತಿ ಮಾಡುವ ವೇಳೆ ಮಣ್ಣಿನ ಕುಡಿಕೆಗಳಲ್ಲಿ ಬಂಗಾರ ನಾಣ್ಯಗಳು ಪತ್ತೆಯಾಗಿದ್ವಂತೆ. ಅದನ್ನ ಅಲ್ಲಿ ಕೆಲಸ ಮಾಡ್ತಾ ಇದ್ದವರೇ ತೆಗೆದುಕೊಂಡು ಹೋಗಿದ್ರಂತೆ. 2 ಬಾರಿ ಅಲ್ಲಿ ನಿಧಿ ಸಿಕ್ಕಿದ್ರು. ಆ ದೇವಸ್ಥಾನದ ಆವರಣದಲ್ಲಿ ಇನ್ನು ಸಾಕಷ್ಟು ನಿಧಿ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಇದುವರೆಗೆ ಸಿಕ್ಕಿರೋದು 1 ಹಂಡೆ ಚಿನ್ನ ಮಾತ್ರ. ಆದರೆ ದೇವಾಲಯದ ಆವರಣದಲ್ಲಿ ಅಂತ ಹಂಡೆಗಳು ಸಾಕಷ್ಟಿವೆ ಅನ್ನೋದು ಜನರ ನಂಬಿಕೆ. ಅವಾಗ ಇಲ್ಲಿ ರೋಡ್ ಮಾಡಕತ್ತಿದ್ರಿ. ರೋಡ್ ಮಾಡೋ ಟೈಮ್ದಾಗ ಸಾಕಷ್ಟು 25-30 ಆಳು, ಆಮ್ಯಾಗ ಒಬ್ರು ಕಡಿಯೋರು ತುಂಬಿ ಹೊರಸೋರು. ಆ ಹೊತ್ತಿನಾಗ ಒಂದಿಷ್ಟ ಕುಡಿಕವು. ಆ ಕುಡಿಕೆಗಿದ್ದು ಏನೈತೆ ತಂದು ಈ ಪುಟ್ಟಿ ಲೈನ್ಗೆ ಹೋಗೋದು ಬಿಟ್ರಂದ್ರೆ ಅವು ಮತ್ತು ಮಣ್ಣಿನ ಕುಡಿಕೆ ನೋಡೋದು ಪಳ್ಳ ಅಂತ ಒಳಗಡ್ಲೇನ ಬಿದ್ದು ಬಿಡ್ಬೋವು. ಬಿದ್ಗಡ್ಲೆ ನನಗೆ ಅದು ಸಿಕ್ತು, ನನಗೆ ಬಂಗಾರ ಸಿಕ್ತು, ಬೆಳೆ ಸಿಕ್ತು ಅಂತೇಳಿ ಪಾಪ ಅವು ಬಡವರು ಆರಿಸ್ಕೊಂಡು ತೊಗೊಂಡು ಬರ್ತಿದ್ರು. ದೇವಸ್ಥಾನದ ಗರ್ಭಗುಡಿಯ ಒಳಗೆ ಹೋದ್ರೆ ಬಲಭಾಗದ ಗೋಡೆಯಲ್ಲಿ ಕಲ್ಲಿನಲ್ಲಿ ಒಂದು ಹಂಡೆ ಮಾದರಿ ಕಲ್ಲಿದೆ. ಇದರಲ್ಲಿ ಸಾಕಷ್ಟು ಸಂಪತ್ತು ಇತ್ತು ಎನ್ನಲಾಗಿದೆ. ಇನ್ನು ಈ ದೇವಸ್ಥಾನದಲ್ಲಿ ನಿಧಿ ಇದೆ ಅನ್ನೋ ಕಥೆಗಳನ್ನ ಸಾಕಷ್ಟು ಹಿಂದಿನಿಂದಲೂ ಹಿರಿಯರು ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿಯೂ ನಿಧಿ ಕಳ್ಳರು ನಿಧಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಅದೇ ರೀತಿ ಈ ದೇವಾಲಯದಲ್ಲಿ ಈಶ್ವರನ ಮುಂದೆ ಇರುವ ನಂದಿ ಮೂರ್ತಿಯು ಕಳ್ಳತನವಾಗಿದೆ. ಈ ದೇವಸ್ಥಾನ ನೋಡಿದ್ರೇನೆ ಇದರಲ್ಲಿ ನಿಧಿ ಇರಬಹುದು ಅನ್ನೋ ಸಂಶಯ ಬರ್ತಾ ಇದ್ದು ನಿಧಿಗಾಗಿ ಶೋಧ ನಡೆಸುವ ಸಂಖ್ಯೆಯೂ ಹೆಚ್ಚಾಗಿದೆ. ಕೋಡಿ ಬಸವಣ್ಣನ ದೇವಾಲಯದ ಆವರಣದಲ್ಲಿ ಹಂಡೆಗಳ ತುಂಬಾ ಚಿನ್ನ ಇದೆಯಾ? ದೇವಾಲಯವನ್ನ ಕಟ್ಟುವಾಗಲೇ ಸಂಪತ್ತನ್ನೆಲ್ಲ ಭೂಮಿಯಲ್ಲಿ ಇಡಲಾಗಿತ್ತ? ಮಹಾರಾಜರು ದಾನವಾಗಿ ಕೊಟ್ಟ ಸಂಪತ್ತನ್ನೆಲ್ಲ ದೇವಾಲಯದ ಮುಂದೆಯೇ ಬಚ್ಚಿಡಲಾಗಿದೆಯಾ? ಶಾಸನಗಳಲ್ಲಿ ಇರೋದೇನು? ಕಳಶದ ನೆರಳಿನ ರಹಸ್ಯ ಏನು? ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರ ಅಲ್ಲಿನ ಸುತ್ತಮುತ್ತ ಎಲ್ಲ ಊರುಗಳಲ್ಲೂ ಒಂದೊಂದು ನಿಧಿ ಕಥೆಗಳು ಕೇಳಿ ಬರ್ತಾ ಇವೆ. ಆ ಎಲ್ಲ ಕಥೆಗಳು ಸಸ್ಪೆನ್ಸ್, ಥ್ರಿಲ್ಲರ್, ಫ್ಯಾಂಟಸಿ ಕಥೆಗಳ ರೀತಿ ಇವೆ. ಹೀಗೆ ನಾಗಾವಿಯ ಕೋಡಿ ಬಸವಣ್ಣ ದೇವಾಲಯದ ಬಗ್ಗೆಯೂ ಜನರು ಭಯಾನಕ ಕಥೆಗಳನ್ನ ಹೇಳ್ತಾ ಇದ್ದಾರೆ. 6 ಕಂಬಗಳಲ್ಲಿ 6 ಶಾಸನಗಳು, ದೇಗುಲದ ಸಂಪೂರ್ಣ ಮಾಹಿತಿ. ದೇವಾಲಯದ ಶಿಖರದಲ್ಲಿದೆಯ ಕೋಡಿ ಬಸವನ ನಿಧಿಯ ರಹಸ್ಯ. ದೇವಾಲಯದ ಹಿಂದೆ ಮುಂದೆ ಸಂಪತ್ತನ್ನ ಬಚ್ಚಿಡಲಾಗಿದೆಯಾ? ಈ ದೇವಾಲಯ ಸಾಕಷ್ಟು ಪುರಾತನ ದೇವಾಲಯ. ಅಮರಶಿಲ್ಪಿ ಜಕಣಾಚಾರ್ಯೇ ಈ ದೇವಾಲಯವನ್ನ ಕಟ್ಟಿದ್ದಾರೆ ಅಂತ ಊರಿನ ಜನರು ಹೇಳ್ತಾರೆ. ಆ ದೇವಸ್ಥಾನದಲ್ಲಿ 6 ಕಂಬಗಳಲ್ಲಿ 6 ಶಾಸನಗಳನ್ನು ಕೆತ್ತನೆ ಮಾಡಲಾಗಿದ್ದು ಆ ಶಾಸನಗಳಲ್ಲೇ ದೇವಾಲಯದ ರಹಸ್ಯ ಹಾಗೂ ನಿಧಿಯ ರಹಸ್ಯವೂ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ದೇವಾಲಯದ ವಾಸ್ತುಶಿಲ್ಪಗಳನ್ನೆಲ್ಲ ನೋಡಿ ಈ ದೇವಾಲಯ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಿಸಿರಬಹುದು ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಇದು ಮಹಾಬಲೇಶ್ವರ ದೇವಸ್ಥಾನವಾಗಿತ್ತು. ಕಾಲಾಂತರದಲ್ಲಿ ಕೋಡಿ ಬಸವಣ್ಣ ದೇವಸ್ಥಾನ ಅಂತ ಬದಲಾಗಿದೆ. ಈ ದೇವಸ್ಥಾನದ ಕಂಬಗಳಲ್ಲಿ 6 ಶಾಸನಗಳಿವೆ. ಚಕ್ರವರ್ತಿ ಕನ್ನರ ದೇವ ಕಾಲದಲ್ಲಿ 1246, 1255 ಎಂಬ 2 ಶಾಸನ. ಯಾದವ ಸಿಂಗನ ದೇವನ ಕಾಲದ 1215, 1244, 1246 ಅನ್ನೋ ಶಾಸನಗಳಿವೆ.
ಬಲ್ಲಾಳ ದೇವನ ಕಾಲದ ಒಂದು ಶಾಸನವು ದೇವಸ್ಥಾನ ಕಂಬದಲ್ಲಿದೆ. 12ನೇ ಶತಮಾನದಲ್ಲಿ ಧರ್ಮರಾಶಿ ಪಂಡಿತ ಈ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿದ್ದ. ಆಗ ದೇವಾಲಯಕ್ಕೆ ಸಾಕಷ್ಟು ದಾನದತ್ತಿಗಳು ಹರಿದು ಬರ್ತಾ ಇದ್ವು ಅಂತ ಉಲ್ಲೇಖ ಆಗಿದೆ. ಹೊಯ್ಸಳರು ಹಾಗೂ ಕಲಚೂರಿಗಳ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಅಪಾರ ಪ್ರಮಾಣದ ನಿಧಿ ಸಂದಾಯ ಆಗಿದೆ ಅನ್ನೋ ವಿಚಾರ ಶಾಸನಗಳಲ್ಲಿ ಇದೆ. ಈ ದೇವಾಲಯಕ್ಕೆ 3 ತಲೆಮಾರಿನ ರಾಜರು ದಾನದತ್ತಿಗಳನ್ನು ಕೊಟ್ಟಿದ್ದರು. ಅದೇ ರೀತಿ ಜನರು ಸಹ ದೊಡ್ಡ ಪ್ರಮಾಣದಲ್ಲಿ ದೇವಾಲಯಕ್ಕೆ ಕೊಡುಗೆ ಕೊಟ್ಟಿದ್ರು. ಅದನ್ನ ಇಡೋದಕ್ಕೆ ಅಂತಲೇ ದೇವಾಲಯದ ಒಳಗೆ ಬಂದು ಹಂಡೆಯನ್ನ ಮಾಡಿಟ್ಟಿದ್ರಂತೆ. ಅದು ಈಗಲೂ ದೇವಾಲಯದಲ್ಲಿದೆ. ಆದರೆ ಅದರಲ್ಲಿ ಸದ್ಯಕ್ಕೆ ನಿಧಿ ಇಲ್ಲ. ಆದರೆ ಅಂತಹದ್ದೇ ಹಂಡೆಗಳು, ದೇವಸ್ಥಾನಕ್ಕೆ ಸೇರಿದ ನಿಧಿಯ ಹಂಡೆಗಳು ಇನ್ನೂ ಸಾಕಷ್ಟು ಇದ್ದು ಅವುಗಳನ್ನೆಲ್ಲ ದೇವಾಲಯದ ಆವರಣದಲ್ಲೇ ಬಚ್ಚಿಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಶಾಸನಗಳಲ್ಲಿ ಅರಸರು ದಾನ ಕೊಟ್ಟಿರೋ ಬಗ್ಗೆ ಮಾತ್ರ ಉಲ್ಲೇಖ ಇದೆ. ಆದರೆ ಕೊಟ್ಟ ನಿಧಿ ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಆಗಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಬೇರೆ ರಾಜ್ಯರು ದಾಳಿ ಮಾಡುವ ಭೀತಿಯಲ್ಲಿ ಸಂಪತ್ತನ್ನ ಬಚ್ಚಿಡ್ತಾ ಇದ್ರು. ಅದೇ ರೀತಿ ಮೊಘಲರು ಭಾರತಕ್ಕೆ ಬಂದಾಗ ಅವರು ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿ ಸಂಪತ್ತನ್ನ ದೋಚ್ತಾ ಇದ್ದ ಕಾರಣ ಆ ಸಮಯದಲ್ಲೂ ದೇವಾಲಯದ ಸಂಪತ್ತನ್ನ ಬಚ್ಚಿಟ್ಟಿರೋ ಸಾಧ್ಯತೆ ಇದೆ. ದೇವಾಲಯದ ಸಂಪತ್ತು ದೇವಾಲಯದ ಆವರಣದಲ್ಲೇ ಇರಲಿ, ಅದನ್ನ ದೇವರೇ ಕಾಪಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ದೇವಾಲಯದ ಆವರಣದಲ್ಲೇ ಹೂತಿರ್ತಾರೆ. ಅಲ್ಲಿ ಆ ಗುಡಿ ಕಳಸ ಆ ನೆಳ್ಳು ಎಲ್ಲಿ ಬೀಳುತ್ತೆ ಬೆಳಗಿನ ಸೂರ್ಯಕ್ಕೆ, ಆ ನೆಳ್ಳು ಬಿದ್ದಲ್ಲೇ ಎದ್ದ ತಪಾಲಿ ಅಲ್ಲೇ ಅಲ್ಲಿದ್ದ ಒಂದು 50 kg ಇರ್ಬೋದು. ಅದು ಬಂಗಾರ ಸಿಕ್ಕದ್ದು ನಾವು ನೋಡಿವೆ. ಆದ್ರೆ ಮಣ್ಣು ತುಂಬಿ ಹೋಗೋ ಮುಂದೆ ಅದು ಒಂದೀರು ಕುಡಿಕೆ ಬಿತ್ತಲ್ಲ, ಆ ಕುಡಿಕೆ ತುಂಬ ಒಂದು 90% ಹಂಗಿದ್ವು ಬಂಗಾರ ಚೋರು. ಎಲ್ಲರೂ ಆರಿಸ್ಕೊಂಡ್ರ. ದೇವಾಲಯದ ಶಿಖರದ ನೆರಳು ಒಂದೇ ಸ್ಥಳದಲ್ಲಿ ಇರುವುದಿಲ್ಲ. ಟೈಮಿಗೆ ಅನುಗುಣವಾಗಿ ಬೇರೆ ಬೇರೆ ಸ್ಥಳಕ್ಕೆ ಹೋಗುತ್ತೆ. ಹಾಗಾಗಿ ಶಿಖರದ ನೆರಳು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಒಂದೊಂದು ಹಂಡೆ ಚಿನ್ನ ಇರೋ ಸಾಧ್ಯತೆ ಇದೆ ಅಂತ ಜನರು ಅಭಿಪ್ರಾಯ ಪಡ್ತಾ ಇದ್ದಾರೆ. ನಿಧಿ ಇದ್ದ ಕಡೆ ಹಾವಿರುತ್ತೆ, ಹಾವುಗಳು ನಿಧಿಗೆ ಕಾವಲಾಗಿರುತ್ತೆ ಅನ್ನೋ ಸುದ್ದಿಗಳು ಲಕ್ಕುಂಡಿ ಸುತ್ತಮುತ್ತ ಹರಿದಾಡ್ತಾ ಇದ್ದು, ಏನಿದು ಹಾವು ಮತ್ತು ನಿಧಿಗೆ ಇರೋ ಸಂಬಂಧ ಅಂತ ಜನರು ತಲೆ ಕೆಡಿಸ್ಕೊಳ್ಳುವಂತಾಗಿದೆ.